ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಬೆಂಗಳೂರಿನಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರು ಅವರಿಗೆ ದಲಿತರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರಲ್ಲ, AC ಆಫೀಸ್ ತಹಸೀಲ್ದಾರ್ ಆಫೀಸ್ ಮುಂದೆ ಕೂತ್ಕೊಂಡು ಧರಣಿ ಸತ್ಯಾಗ್ರಹ ಮಾಡ್ತಿದ್ದಾರಲ್ಲ, ಅದರ ಬಗ್ಗೆನೇ ಕ್ಲಾರಿಫಿಕೇಷನ್ ವಿಡಿಯೋ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಕ್ಲಾರಿಫಿಕೇಷನ್, ಅವರ ಜಾಗವನ್ನು ಯಾವ ಥರ ಇವರು ಸ್ವಹ ಮಾಡಿಕೊಂಡ್ರು, ಅವರ ಆಪೋಸಿಟ್ಟಾಗಿ ಯಾರು ಬಂದು ಏನು ಹೇಳಿದರು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೋಡಿ. ಜಸ್ಟಿಸ್ ಫಾರ್ ಸೌಜನ್ಯ, ಯಾರಿಗೆ ಅನ್ಯಾಯ ಆದರೂ ನ್ಯಾಯ ಸಿಗಲೇಬೇಕು. ನಮಸ್ಕಾರ. ವಿಡಿಯೋ ಆಗ್ತದೆ ನೋಡಿ. ನಮಸ್ತೆ. ಇವತ್ತು ತಾರೀಕು 1/1/2026. ನಾವಿವಾಗ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು AC ಕಚೇರಿ ಮುಂಭಾಗದಲ್ಲಿ 29/12/2024 ವೃದ್ಧ ದಂಪತಿಯವರು ಧರಣಿ ಸತ್ಯಾಗ್ರಹ ಕೂತಿದ್ದಾರೆ. ಅವ್ರ ಹತ್ರನೇ ಇದ್ದೀವಿ, ಅವರಿಗೆ ಸಹಕಾರವಾಗಿ ನಾವು ನಿಂತಿದ್ದೀವಿ. ಇವತ್ತಿಗೆ 4ನೇ ದಿನ ಆಗ್ತಾಯಿದೆ ಧರಣಿ ಸತ್ಯಾಗ್ರಹ ಕೂತು. ಏನು ಉದ್ದೇಶ ಅಂತ ಜನರಿಗೆ ಗೊತ್ತಿರ್ಬೋದು, ಆದರೂ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಈ ರಾಧಮ್ಮ ಹಾಗೂ ಮುತ್ತುಸ್ವಾಮಿಯವರು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತು ಕಾಪಿನ ಬಾಗಿಲವರು. ಕಾಪಿನ ಬಾಗಿಲು ಅಂದರೆ ಕೊಕ್ಕಳೆಯಿಂದ ಧರ್ಮಸ್ಥಳ ಕಡೆ ಹೋಗ್ತಾ ಇರುವಾಗ ಟರ್ನ್ ಇದೆ, ಟರ್ನಿಂದ 1 ಕಿಲೋಮೀಟರ್ ಮುಂದೆ ಕಾಪಿನ ಬಾಗಿಲವರು. ಅವರ ಕಾಪಿನ ಬಾಗಿಲು 123 ಸರ್ವೆ ನಂಬರಲ್ಲಿ ಕಡಿಮೆ ಅಂದರೆ 2012ಕ್ಕೆ ಬಂದು ವಾಸವಾಗಿದ್ದವರು. ಸರ್ಕಾರಿ ಭೂಮಿ ಅದು. ಇನ್ನೊಬ್ಬರು 100-150 ವರ್ಷದಿಂದ ವಾಸವಾಗಿದ್ದ ಮಲಕುಡಿಯ ಜನಾಂಗದವರಿಂದ ಇವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು. ಮಲಕುಡಿಯ ಜನಾಂಗದವರು ರಬ್ಬರ್ ಕೃಷಿ ಎಲ್ಲ ಮಾಡ್ಕೊಂಡಿದ್ರು. ಆನಂತರ ಇವರು ತೆಂಗು ಅಡಿಕೆನೆಲ್ಲ ನೆಟ್ಟು ಆ ಕೃಷಿ ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಾ ಇದ್ರು. ಕೂಲಿ ಕೆಲಸ ಮಾಡಿ ಇವರು ಹೋಟ್ಲ ಕೆಲಸ ಮಾಡ್ಕೊಂಡಿದ್ರು. ಅಲ್ಲಿಂದ ಹಸು ಸಾಕಣೆ ಮಾಡ್ತಾಯಿದ್ರು, ಡೈರಿಗೆ ಹಾಲು ಕೊಡ್ತಾಯಿದ್ರು. ಆದರೆ ಪಂಚಾಯತ್ ಅವರು ಇವರಿಗೊಂದು ನೀರು ವ್ಯವಸ್ಥೆ ಮಾಡಿಕೊಡೋದಕ್ಕೆ, ಅಂದರೆ ಪಕ್ಕದಲ್ಲೇ ಅವರ ಜಮೀನು ಪಕ್ಕದಲ್ಲೇ ನೀರಿನ ಪೈಪ್ ಹಾಕಿದ್ದಾರೆ. ಅಲ್ಲಿಂದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇವರಿಗೆ ಮಾಡಿಕೊಳ್ಳದೆ, ಅದು ಅಲ್ಲ ಹಸು ಪ್ರಾಣಿಗಳಿಗೆ ಆದರೂ ಸಾಕಲಿಕ್ಕೆ ಕೊಡಲಿಕ್ಕೆ ಆಗದೆ ಒಂದು 7-8 ಹಸುಗಳು ಸತ್ತು ಹೋಗಿದೆ. ಅಲ್ಲಿಂದ ಅವನ ಜೀವನಕ್ಕೂ ತುಂಬ ಕಷ್ಟ ಆಗಿದೆ. ಇದರ ಮಧ್ಯದಲ್ಲಿ 2000ರಿಂದಲೇ ಒಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. 2021ಕ್ಕೆ ಮನೆ ಕಟ್ಟಿ ಪೂರ್ಣ ಆಗಿದೆ. ಆ ಸಂದರ್ಭದಲ್ಲಿ ಪಂಚಾಯತ್ ಅವರಿಗೆ ಇದಕ್ಕೊಂದು 94C ಅಡಿಯಲ್ಲಿ ನನಗೆ ಹಕ್ಕುಪತ್ರ ಕೊಡಿ ಅಂತ ಒಂದು ಮನವಿಯನ್ನು ಮಾಡಿದ್ದಾರೆ. ಆ ಮನವಿ ಮಾಡಿದರೆ, ನೀವು 2015ರ ಹಿಂದಕ್ಕೆ ನೀವು ವಾಸವಾಗಿರುವುದಿಲ್ಲ, ಕಾನೂನು ಚೌಕಟ್ಟಲ್ಲಿ 2015ರ ಹಿಂದಕ್ಕೆ ವಾಸವಾಗಿರಬೇಕು, ಆದರೆ ಮಾತ್ರ ನಿಮಗೆ 94C ಅಡಿಯಲ್ಲಿ ಹಕ್ಕುಪತ್ರ ಕೊಡ್ಬೋದು ಎಂಬುದು ಹಿಂಬರವನ್ನು ಕಡಬ ತಹಸೀಲ್ದಾರರು ಕೊಟ್ಟಿದ್ದಾರೆ. ಎಲ್ಲ ದಾಖಲೆ ಇದೆ, ಪ್ರತಿಯೊಂದು ದಾಖಲೆ ಇದೆ. ಉಳಿದವರಿಗೆಲ್ಲ 2015ರ ನಂತರ ವಾಸ ಆದವರಿಗೆ ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ ಹಕ್ಕುಪತ್ರ. ಅದು ಕೊಡಲಿ, ಎಲ್ಲ ಚೆನ್ನಾಗಿರಲಿ. ಅದೇ ರೀತಿಯಲ್ಲಿ ಈ ಒಂದು ವೃದ್ಧ ದಂಪತಿಯವರಿಗೂ ಕೊಡ್ಬೋದಿತ್ತಲ್ಲ. ಯಾರಿಗೋಸ್ಕರ ಏನೋ ಸರ್ಕಾರದ ಏನೋ ಆಸ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅವತ್ತು, ಇಲ್ಲ ನಿಮ್ಮ ಏನಾದ್ರು ಕೊಟ್ಟರೆ ನಿಮ್ಮ ಮನೆ ಆಸ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅವತ್ತು. ಒಂದು ಕಡೆ ಹೇಳ್ತಾ ಇದ್ದಾರೆ 123 ಸರ್ವೆ ನಂಬರಲ್ಲಿ RTC ತೋರಿಸ್ತೇನೆ ಎಷ್ಟು ಎಕರೆ ಭೂಮಿ ಇದೆ ಅಂತ ನೋಡಿ. ಇಲ್ಲಿ ಸರಿಯಾಗಿ ನೋಡಿ, 123 ಸರ್ವೆ ನಂಬರು 3419 ಎಕರೆ. ಇಲ್ಲಿ ನೋಡಿ ಸರ್ವೆ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ 123. ಇಷ್ಟು ಎಕರೆ ಭೂಮಿ ಇದ್ದು ಯಾರ್ಯಾರೋ ತಿಂದಾಕ್ತಾ ಇದ್ದಾರೆ, ಯಾರ್ಯಾರೋ ಸ್ವಾಧೀನ ಹೋಗಿದೆ. ಅಧಿಕಾರಿಯವರಿಗೆ ಲಂಚ ಕೊಟ್ಟರೆ, ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೂ ಬರೆಸ್ಕೊಡ್ತಾರೆ. ಆ ಮಟ್ಟಕ್ಕೆ ಹೋದ ಇವರೊಂದು 20 ಸೆನ್ಸ್ ಜಾಗ ಎಲ್ಲೋ ದುಡಿದು ಎಲ್ಲೋ ಒಂದಿಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಗೊಂಡು ಮನೆ ಕಟ್ಟಿ ಒಂದು ಹಕ್ಕುಪತ್ರ ಕೊಡಿ ಅಂತ ಹೇಳಿ ಇವರ ಕೊಡಲಿಕ್ಕೆ ಯೋಗ್ಯತೆ ಇರಲ್ಲ ಇವರಿಗೆಲ್ಲ. ಇವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ರೇಣುಕಾ ಎಂಬವರ ಹೆಸರಲ್ಲಿ ನ್ಯಾಯಾಲಯದಿಂದ ಆದೇಶ ಇದೆ. ಬೆಳ್ತಂಗಡಿ ತಾಲೂಕು ಅಶೋಕ್ ಆಚಾರ್ಯ ಎಂಬವರು ನಕಲಿ RTI ಕಾರ್ಯಕರ್ತ, ದುಡ್ಡು ಮಾಡುವ ದಂಧೆಯಲ್ಲಿ ಇಳಿದವ. ರೇಣುಕಾ ಎಂಬವರು ಈ ಭೂಮಿಯಲ್ಲಿ ಮರಗಳನ್ನೆಲ್ಲ ಕಡಿದು ಮನೆ ಕಟ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು ಎಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ, ಇದು ಯಾರೆಲ್ಲ ನೋಡ್ಬೇಕಿದ್ರೆ ಪಿತೂರಿ ಯಾರಂತ, ರೇಣುಕಾ ಅವರು ವಾಸವಾಗಿರೋ ಮನೆಯ ವಿಳಾಸ ಇಲ್ಲ, ಇಲ್ಲ ಕಟ್ಟಲಿಕ್ಕಿರುವಂಥ ಜಾಗದೊಂದು GPS ಇಲ್ಲ, ಇಲ್ಲ ಅಲ್ಲಿ ಅಡ್ರೆಸ್ಸು ಅದೇ ತಾಲೂಕಿನ ಅಡ್ರೆಸ್ ಇಲ್ಲ, ಅಂದರೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಎಂಬುದು ಆಧಾರ್ ಕಾರ್ಡ್ ಇಲ್ಲ, ಯಾವುದೂ ಇಲ್ಲದೆ ನೇರವಾಗಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಅಲ್ಲಿಂದ ತನಿಖೆಗೆ ಅಂತ ನ್ಯಾಯಾಲಯ ಕೇಳಿದರೆ, ಅಷ್ಟೊತ್ತಿಗೆ VA ಮತ್ತು ಮನೆಯವರೆಲ್ಲರೂ ಸೇರಿ ರೇಣುಕಾ ಎಂಬುವರು ಇದ್ದಾರೆಂಬುದು ತೋರಿಸಿ ಅವರ ಮನೆ ಒಡೆದಾಕಲಿಕ್ಕೆ ಒಂದು ಆದೇಶ ಮಾಡಲಿಕ್ಕೋಸ್ಕರ ಒಂದು ಆದೇಶ DC-ಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟು ಆದೇಶ ಮಾಡಿ ತಂದಿದ್ದಾರೆ ಒಡೆದಾಕಲಿಕ್ಕೆ. ಆ ನಂತರ ಅಂದರೆ ಹೊಡೆದಾಕ್ಲಿಕ್ಕೆ ತಂದರೆ ಅಲ್ಲಿ ರೇಣುಕಾ ಇಲ್ಲ, ಮನೆ ಕಟ್ಟೂ ಇಲ್ಲ, ಮನೆ ಇಲ್ಲ ಅಲ್ಲಿ.
ಅಲ್ಲಿರೋದು ರಾಧಮ್ಮ ಮತ್ತು ಮುತ್ತುಸ್ವಾಮಿಯ ಮನೆ ಇರೋದು. ಸುಳ್ಳು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟಿರೋದು, ಸುಳ್ಳು ಮಾಹಿತಿಯನ್ನು DC ಅವರು ಕೊಟ್ಟಿರೋದು, ಸುಳ್ಳು ಮಾಹಿತಿಯನ್ನು ಅವತ್ತಿನ AC ಕೊಟ್ಟರು. ಅದಂದ್ರೆ ಅಲ್ಲಿಯ VA ಮತ್ತು ಮನೆದಾರರು ಅವರೆಲ್ಲರೂ ಸೇರಿ ರೇಣುಕಾ ಅವರ ಮನೆದೊಂದು ಅಡ್ರೆಸ್ ತೋರಿಸ್ತೀನಿ ನೋಡಿ. ರೇಣುಕಾ ಅವರು ಎಲ್ಲಿದ್ದಾರೆ ನಾನು ಅದನ್ನು ತೋರಿಸ್ತೀನಿ. ನಾವು ಏನೇನೋ ಹೇಳ್ತಾ ಇರೋದಲ್ಲ ನೋಡಿ. ಇದು ಬೆಳ್ತಂಗಡಿ ತಾಲೂಕು ರೇಣುಕಾರು ಸಿಬಾಜೆ, ಬೆಳ್ತಂಗಡಿ ತಾಲೂಕು ನೋಡಿ. ಇಲ್ಲಿಯವರು ಈ ವಿಳಾಸವನ್ನಿಟ್ಟು ಯಾವ ಉದ್ದೇಶ ಸ್ವಾಮಿ ನೀವು ನ್ಯಾಯಾಲಯಕ್ಕೆ ಹೋಗಿ PI ಅಲ್ಲಿ ಹಾಕಿರೋದು? ಏನು ಈ ಅಡ್ರೆಸ್ ಸಿಬಾಜೆದು ಅಧಿಕಾರಿಯನ್ನು ನೋಡ್ಲಿಕ್ಕೆ ಆಗ್ತಲ್ಲ, ಕಣ್ಣು ಕಾಣಿಸ್ತಾ ಇಲ್ವಾ ನಿಮಗೆ? ಎಜುಕೇಷನ್ ಏನು ಇಲ್ವಾ ನಿಮಗೆ ಇಲ್ವಾ? ಅಲ್ಲಿ ಆ ಥರ ಏನಾದ್ರು ಕಟ್ಟೋದಾದ್ರೆ ನ್ಯಾಯಾಲಯಕ್ಕೆ ಹೋಗೋದಲ್ಲ, ಸ್ಥಳೀಯವರು ಬಂದು ನಿಲ್ಲಿಸಬೇಕಿತ್ತು. ಅಧಿಕಾರಿ ಏನಿಗೆ ನಿಲ್ಲಿಸಿಲ್ಲ ನೋಡಿ. ಅಲ್ಲಿಂದ ಎಷ್ಟು 13/11/2024 ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡದವರು ರೇಣುಕಾರ ಮನೆಯನ್ನು ಹೊಡೆದಾಕ್ಬೇಕಂತ ಬಂದು ಹೊಡೆದಾಕಿರೋದು ವೃದ್ಧ ದಂಪತಿಯ ರಾಧಮ್ಮ ಮತ್ತು ಮುತ್ತುಸ್ವಾಮಿಯ ಮನೆ. ನನಗೆ ಅವತ್ತು ಡೌಟ್ ಇತ್ತು, ಏನಾಗಿರ್ಬೋದು, 123 ಸರ್ವೆ ನಂಬರ್ 3,000 ಚಿಲ್ಲ ಸಮಥಿಂಗ್ ಭೂಮಿ ಇದೆ, ಹಂಗಾರೆ ಅದು ರೇಣುಕಾರ ಮನೆ ಆಗಬಾರ್ದು ನನಗೂ ಒಂದು ಡೌಟ್ ಇತ್ತು. ಆ ನಂತರ ಮುಂದಿನ ದಿನಗಳಲ್ಲಿ ನಾನೇ ಮೆಸ್ಕಾಂ ಅಧಿಕಾರಿಯವರು ಬಂದು ಮನೆ ಡೆವಲಪ್ ಮಾಡುವ ವಿದ್ಯುತ್ ಸಂಪರ್ಕ ಕಟ್ ಮಾಡಿರೋದು. ನಾನೇ RTIಯಲ್ಲಿ ಒಂದು ಅರ್ಜಿ ಹಾಕಿದೆ, ಯಾವ ಮನೆಯನ್ನು ನೀವು ನೆಲಸಮ ಮಾಡಿದ್ದೀರಾ ಅಂತ. ಆಗ ಅವರು ಕೊಡ್ತಾ ಇದ್ದಾರೆ ನೋಡಿ, ರಾಧಮ್ಮ ಮುತ್ತುಸ್ವಾಮಿ. ಇಲ್ಲಿ ನೋಡಿ, ಮೇಲೆ ವಿಷಯಕ್ಕೆ ಸಂಬಂಧಿಸಿ ವಿದ್ಯುತ್ ಸ್ಥಾವರ ಸಂಖ್ಯೆ ರಾಧಮ್ಮ ಕಾಪಿನ ಬಾಗಿಲು ಕೌಕ್ರಡಿ ಗ್ರಾಮ ಪಂಚಾಯತ್ ಇವರ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು ದಿನಾಂಕ 13/11/2024 ಬೆಳಿಗ್ಗೆ 8 ಗಂಟೆಗೆ ಕಾಪಿನ ಬಾಗಿಲು ಅನಧಿಕೃತವಾಗಿ ಕಟ್ಟಡ ತೆರವುಗೊಳಿಸುವುದಾಗಿ ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿ ಕಡಬ ತಾಲೂಕು ಇವರು ದಿನಾಂಕ 12/11/2024 ಸಂಬಂಧಪಟ್ಟ ಎಲ್ಲ ಇಲಾಖೆಯ ಸಭೆ ಕರೆದು ಕಾಪಿನ ಬಾಗಿಲು ಬಳಿ ಹಾಜರಿರುವಂತೆ ತಿಳಿಸಿರುತ್ತಾರೆ. ದಿನಾಂಕ 13/11/2024 ಮಾನ್ಯ ತಹಸೀಲ್ದಾರರು ಅವರ ಮೌಖಿಕ ಹೇಳಿಕೆಯಂತೆ ಮೌಖಿಕ ಆದೇಶದಂತೆ ಅವರ ಸುರಕ್ಷತೆಗೋಸ್ಕರ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಇದು ರಾಧಮ್ಮನವರು ಕಡಿತಗೊಳಿಸಿರೋದು. ರೇಣುಕಾ ಅವರ ಮನೆಯಲ್ಲಿ ನಿಮಗೆ ನ್ಯಾಯಾಲಯ ಕೊಟ್ಟಿರೋದು ರೇಣುಕಾ ಅವರ ಮನೆಯನ್ನು. ರೇಣುಕಾ ಮನೆ ಇಲ್ಲ, ರೇಣುಕಾ ಇಲ್ಲ, ಯಾರೂ ಇಲ್ಲ. ಅಲ್ಲಿ ರಾಧಮ್ಮನ ಮನೆಯನ್ನು ಹೊಡೆದಾಕಿರ 1 ವರ್ಷದಿಂದ ಒದ್ದಾಡ್ತಾ ಇದ್ದೀವಿ ನ್ಯಾಯಕ್ಕೋಸ್ಕರ. ಇಡೀ ರಾಜ್ಯದ ಮುಖ್ಯಮಂತ್ರಿಗೂ ಮನೆ ಮಾಡಿದ್ದೀವಿ, ಮುಖ್ಯಮಂತ್ರಿ ಯಾವತ್ತು ಅದು ಕೊಡ್ತೀವಿ, ಮುಖ್ಯಮಂತ್ರಿಯಿಂದ ಹಿಡಿದು ಏನು ಇವಾಗ ಅಲ್ಲಿ ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅವರಿಗೂ ಕೊಟ್ಟಿದ್ದೀವಿ ನಾವು ಮನವಿ. ಯಾರಿಗೂ ಕೊಟ್ಟರಪ್ಪ ಈಗೊಂದು ನ್ಯಾಯ ಕೊಡಿಸೋ ವ್ಯವಸ್ಥೆ ಇಲ್ಲ, ಯಾರೂ ಇಲ್ಲ ಇದರಲ್ಲಿ ನೋಡಿ. ಯಾವತ್ತು 30/11/2024 ಕೊಟ್ಟಿರುವಂಥ ಇದು ನೋಡಿ, ಅವತ್ತೇ ಮುಖ್ಯಮಂತ್ರಿಯವರಿಗೂ ಕೊಟ್ಟಿರೋದು, ಮಾನವ ಹಕ್ಕು ಇಲಾಖೆಯು ಕೊಟ್ಟಿರೋದು. ಇಂದಿನ ತನಕ ಎಲ್ಲ ವಿಷಯನ ಪ್ರಸ್ತಾವನೆ ಮಾಡಿದ್ದೀವಿ. ರಾಧಮ್ಮ ಅವರು ಕೊಟ್ಟಿರೋದು ನೋಡಿ, ಯಾವತ್ತು ಹೋರಾಟ ಮಾಡ್ತಾ ಇದ್ದು ಮನೆ ಮಠ ಇಲ್ಲದ ಎಲ್ಲ ನೋಡಿ. ನಾವು 1 ವರ್ಷದಿಂದ ಹೋರಾಟ ಮಾಡಿ ಕೇಳಿ ಸಾಕಾಯಿತು. ಕೊನೆಗೆ ಧರಣಿ ಸತ್ಯಾಗ್ರಹವನ್ನು ಪುತ್ತೂರು AC ಕಚೇರಿ ಮುಂದೆ ಕೂರ್ತೀವಿ ಅಂತೇಳಿ 20/11/2024 AC ಅವರಿಗೆ ಮನವಿ ಮಾಡಿದ್ದೀವಿ. ಅಂದರೆ 22/12/2024 ನಾವು ಧರಣಿ ಕೂರ್ತೀವಿ ಅಂತ ಒಂದು ಮನವಿ ಮಾಡಿದ್ದೀವಿ. ಆದರೆ ಅದಕ್ಕೆ 1 ತಿಂಗಳು ಸ್ಪಂದನೆ ಕೊಟ್ಟಿಲ್ಲ. ಆನಂತರ ನಾವು 22/12/2024 ಬಂದಿಲ್ಲಿ ಧರಣಿ ಸತ್ಯಾಗ್ರಹ ಕೂತರೆ ಇಲ್ಲ, ನಮಗೆ ಇನ್ನೂ ಕಾಲಾವಕಾಶ ಬೇಕಂತ ನಾವು 1 ತಿಂಗಳು ಕೊಟ್ಟಾಯಿತು, 1 ವರ್ಷ ಕೊಟ್ಟಾಯಿತು, ಇನ್ನೂ ಕಾಲಾವಕಾಶ ಬೇಕು ಎಂದು ಇಲ್ಲಿಯ ತಹಸೀಲ್ದಾರರು ಇನ್ನೂ 3 ದಿನ ಕಾಲಾವಕಾಶಗಳು 3 ಅಲ್ಲ 1 ವಾರ ಕೊಡ್ತೀವಿ ಅಂತ 1 ವಾರ ಕೊಟ್ಟೆ. 29ನೇ ತಾರೀಕು ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸುಳ್ಯ ತಹಸೀಲ್ದಾರರಿಂದ ಇದನ್ನು ತನಿಖೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಡಬ ತಹಸೀಲ್ದಾರನು ಸುಳ್ಯ ತಹಸೀಲ್ದಾರರಿಂದ ಹೇಗೆ ಸ್ವಾಮಿ AC ಅವರಿಗೆ ಮಾಡ್ಬೋದಲ್ಲ, ಏನು ಅಷ್ಟು ದೊಡ್ಡ ವಿಷಯನಾ? ಅದಕ್ಕೋಸ್ಕರ ನೋಡಿ AC ಅವರೇ, ನಿಮಗೆ ಒಂದು ಟೀಮ್ ರಚನೆ ಮಾಡಿ ತನಿಖೆ ನಡೆಸಿ. ಅಲ್ಲಿಂದ ತಿರುಗಿ 29ರಿಂದ 1ನೇ ತಾರೀಕು ಅವರು ಇಲ್ಲೇ ಬಂದಿದ್ದಾರೆ, ಇಲ್ಲೇ ಕೂತಿದ್ದಾರೆ. ಇವರು ನ್ಯಾಯ ಕೊಡಿಸಿ. ಇದರ ಮಧ್ಯೆಯಲ್ಲಿ ಇವರು ಎಬ್ಬಿಸೋ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ACಗೂ ತೊಂದರೆ ಆಗ್ತಾ ಇಲ್ಲ, ನಿಮ್ಮ ಒಂದು ವೀಣ ಸಮೇತ ಇಲ್ಲಿ ಮಾಡ್ತಾ ಇಲ್ಲ. ಶಾಂತವಾಗಿ ಯಾರಿಗೂ ತೊಂದರೆ ಇಲ್ಲದೆ ಅವರಷ್ಟೇ ಕೂತಿದ್ದಾರೆ. ಅವರಿಗೆ ತೊಂದರೆ ಕೊಡಬೇಡಿ, FIR ಹಾಕ್ತೀವಿ, ಜೈಲಿಗೆ ಹಾಕ್ತೀವಿ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಜೈಲು ಹಾಕಿ ಎಲ್ಲಾದರೂ ಹಾಕಿ ಅಂತ.
ಮನೆ ಮಠ ಇಲ್ಲ, ಎಲ್ಲ ಕಳ್ಕೊಂಡಿದ್ದಾಯಿ. ಈ ಕಳಬ ತರಿಸ್ತಾರಿಂದ ಅವ್ರ ಮೇಲೆ ಕ್ರಮ ಹೇಳಲಿಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀರಾ ನೀವೆಲ್ಲ ಸೇರಿ. ಏನು ಭಯ ಆಗ್ತಾ ಇದೆಯಾ? ಏನು ಒತ್ತಡ ಇದೆಯಾ? ಯಾರು ಒಬ್ಬರು ಕಾನೂನು ಪ್ರಕಾರ ಮಾಡಲ್ಲ, ಎಲ್ಲ ಒತ್ತಡ ಮೇಲೆ ಕೆಲಸ ಮಾಡ್ತಾ ಇರೋದು. ಒತ್ತಡ ಇದ್ದರೆ ಬೇರೆ ಕೆಲಸ ಆಗುತ್ತಲ್ಲ. ಇವಾಗ ಇದಕ್ಕೆ ಒತ್ತಡ ಹಾಕ್ಸ್ಲಿಕ್ಕೆ ಯಾರು ಇಲ್ಲಂತ, ಇದು ಬೇರೆಯಿಂದ ಯಾರು ಬರ್ಬೇಕೇನು ಇಲ್ಲಿ ಒತ್ತಡ ಹಾಕ್ಲಿಕ್ಕೆ? ಆವಾಗ ಒತ್ತಡ ಆಗುತ್ತೆ, ಕೆಲಸ ಆಗುತ್ತೆ, ಎಲ್ಲರೂ ಬರ್ತಾರೆ ಎಂಕ್ವೈರಿ ಮಾಡಲಿಕ್ಕೆ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಯವರೇ, ಅದೇ ರೀತಿ ಉಸ್ತುವಾರಿ ಸಚಿವರೇ, ಕಂದಾಯ ಸಚಿವರೇ, ಆದ್ರೆ ಎಚ್ಚೆತ್ತುಕೊಳ್ಳಿ. ಸರಿ ಸ್ವಲ್ಪ ತಿಳಿಯಲಿ ಅವರಿಗೆ. ಭೂಮಿ ಆಳದಲ್ಲಿರುವ ತಂದುಕೊಳ್ಳಿ ಕೇಳ್ತಾ ಇಲ್ಲ. ಪತ್ರವನ್ನು ತನಿಖೆ ಮಾಡಿ ಏನಾಗಿದೆ ಅಂತ. 3,000 ಸಮಥಿಂಗ್ ಭೂಮಿಯಲ್ಲಿ ರೇಣುಕರ ಮನೆ ಎಲ್ಲಿ ಅಂತ ಇವರು ಹುಡುಕಿರೋದು? ಯಾವ ಮನೆ ಹುಡುಕಿ ಹಾಕಿ ಹೊಡೆದಾಕಿರೋದು? ರಾಧಮ್ಮನ ಮನೆಗೆ GPS ಆಗಿದೆ, ಅದರ ಪ್ರಕಾರವಾಗಿ ಬೆಳಕು ಯೋಜನೆಯಲ್ಲಿ ವಿದ್ಯುತ್ ಕೊಟ್ಟಿರೋದು. ಅದನ್ನು ನೋಡ್ಬೋದಲ್ಲ. ನಮಗೆ ಬೇಕಾಗಿರೋದು ನೋಡು, ಇನ್ನೊಂದು ಮನೆ ಕೊಡೋದಲ್ಲ. ನಮಗೆ ಬೇಕಾಗಿರೋದು ಆ ಮನೆಯನ್ನು ನೆಲಸಮ ಮಾಡಿರೋದು. ಆ ಅಧಿಕಾರಿ ಮನೆ ಕಳಿಸಿ, ಮನೆ ಕಳಿಸ್ಬೇಕು. ಇನ್ನೊಂದು ಕಡೆ ವರ್ಗಾವಣೆ ಅಲ್ಲ, ಮನೆ ಕಳಿಸ್ಬೇಕು ಅವನನ್ನು. ಆಗ ಮಾತ್ರ ಕಾನೂನು ಸರಿಯಾಗೋದು. ಕಾನೂನು ಚೌಕಲ್ಲಿ ಶಿಕ್ಷೆ ಕೊಡಿಸಿ ಅವರಿಗೆ. ಇದು ಹೊರತು ನೀವು ಮಲ್ಕೊಳ್ಳಿ, ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ಯಾರಾದರೂ ತಾಯಿ ಹೊಟ್ಟೆಗೆ ಹುಟ್ಟಿದವರು ಇದ್ದರೆ ಈ ವೃದ್ಧ ದಂಪತಿಯರಿಗೆ ನ್ಯಾಯ ಕೊಡಿಸಿ. ಅದು ಮಾಡಿ. ನೀವು ಎಲ್ಲರೂ ಸ್ವಾರ್ಥ ಎಲ್ಲ ನೋಡಬೇಕಾಗಿರೋದು. ಸ್ವಾರ್ಥ ನೋಡ್ಕೊಂಡು ಬೇಡಿ, ಬಡವರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ದೆ. ಈ ಮೂಲಕ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ನಾನು ವಿನಂತಿಸಿಕೊಳ್ತಾ ಇದ್ದೀನಿ.